ನನ್ನ ಹೆಸರು ಸಾವನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ನಾಮಪದ. ನಾಮಪದ ಎಂದರೆ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ನಾಮಪದಗಳಲ್ಲಿ 3 ವಿಧಗಳು: ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ. ರೂಢನಾಮಕ್ಕೆ ಉದಾಹರಣೆ ನದಿ, ಪರ್ವತ, ಹೆಂಗಸು. ಅಂಕಿತನಾಮಕ್ಕೆ ಉದಾಹರಣೆ ಕೂಡಲ ಸಂಗಮ ದೇವ, ಭರತ, ಗಂಗಾ. ಅನ್ವರ್ಥಕ ನಾಮಕ್ಕೆ ಉದಾಹರಣೆ ವ್ಯಾಪಾರಿ, ರೋಗಿ, ಯೋಗಿ. ಧನ್ಯವಾದಗಳು. ನನ್ನ ಹೆಸರು ಶ್ರೀ ವಿಜಯ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಲೇಖನ ಚಿಹ್ನೆಗಳು. ನಾವು ಬರೆದ ವಿಚಾರಗಳನ್ನು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆ ಎಂದು ಕರೆಯುವರು. ಲೇಖನ ಚಿಹ್ನೆಗಳು: ಪೂರ್ಣವಿರಾಮ ಚಿಹ್ನೆ, ಅರ್ಧವಿರಾಮ ಚಿಹ್ನೆ, ಆವರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ಉದಾಹರಣ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಧನ್ಯವಾದಗಳು. ನನ್ನ ಹೆಸರು ಅಬುಬಕರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ಎಂದರೆ ವಾಕ್ಯದಲ್ಲಿ ಪ್ರಯೋಗವಾಗುವ ನಾಮ ಪ್ರಕೃತಿಗಳ ಕ್ರಿಯೆ ಮತ್ತು ಬೇರೆ ಶಬ್ದಗಳೊಂದಿಗೆ ಸಂಬಂಧಗಳನ್ನು ತೋರಿಸುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳೆನ್ನುವರು. ವಿಭಕ್ತಿ ಪ್ರತ್ಯಯಗಳು: ಪ್ರಥಮ ಉ ಶಾಲೆಯು, ದ್ವಿತೀಯ ಅನ್ನು ಶಾಲೆಯನ್ನು, ತೃತೀಯ ಇಂದ ಶಾಲೆಯಿಂದ, ಚತುರ್ಥಿ ಗೆ ಹೀಗೆ ಶಾಲೆಗೆ, ಪಂಚಮಿ ದೆಸೆಯಿಂದ ಶಾಲೆಯಿಂದ, ಷಷ್ಠಿ ಶಾಲೆಯ, ಪಂಚಮಿ